ಜನತೆ ಹೇಗಿದ್ದೀರಾ? ಓಕೆ, ವಿಷಯಕ್ಕೆ ಬರೋಣ. ನಿನ್ನೆ ನಾನೊಂದು ವಿಡಿಯೋ ಮಾಡೋಕ್ಕಿದ್ದೆ. ಪವರ್ ಟಿ ವಿ ರಾಕೇಶ್ ಸಮೀರ್ ಅವರ ತಾಯಿ ಬಗ್ಗೆ ಮಾತಾಡಿದ್ದು. ನೀವೆಲ್ಲ ಕೊಟ್ಟಿದ್ದ ಸಪೋರ್ಟು, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಪವರ್ ಟಿ ವಿ ಅವರೊಂದು ಗೇಮ್ ಆಡ್ತಿದ್ದಾರೆ, ಏನು ಗೊತ್ತಾ? ನಿನ್ನೆ ಸಮೀರ್ ಬಗ್ಗೆ ಮಾಡಿದ್ರು, ಬಿಕಾಸ್ ಅವನ ಬಗ್ಗೆ ಬೈದರೆ ವಿಡಿಯೋ ಓಡುತ್ತೆ ಅಂತ. ಆಯಿತು, ಇವತ್ತು ಡಿ ಬಾಸ್ ದರ್ಶನ್ ಅವ್ರ ಬಗ್ಗೆ ಮಾಡಿದ್ದಾನೆ. ಏನಂತ ನೋಡಿದ್ರಲ್ಲ, ಕುಂಟ್ಕೊಂಡು ನಾಟಕ ಆಡ್ತಾ ಇದ್ದಾನೆ ಅಂತ. ಇವನ ಪ್ರಕಾರ ಒಂದು ಪೇಯ್ನ್ ಅನ್ನೋದು ಬಂದರೆ ಸಾಯೋವರೆಗೂ ಆ ಪೇಯ್ನಲ್ಲೇ ಇರಬೇಕು, ವಾಸಿನೇ ಆಗಬಾರ್ದು ಅಲ್ವೇನಾ? ಲೇ ತಗಡ ಅಲ್ವಾ? ಇನ್ನೂ ಮಾತಾಡಿದ್ದಾನೆ, ನೋಡೋಣ, ಹಾಗೆ ಕ್ಲಿಪ್ಪಿಂಗ್ ಬರ್ತಾ ಮಾತಾಡೋಣ. ಆ್ಯಂಡ್ ದರ್ಶನ್ ಇಲ್ಲಿಗೆ ಬರೋದೇ ಬೇರೆ ಚಾಯ್ಸ್ ಇಲ್ಲ. ಓಕೆ, ಇಲ್ಲಿಗೆ ಬರೋದೇನಾದರೂ ಇದ್ರೆ ಓಡೋಗಿದ್ದೀರಿ ಅಂದರೆ ದರ್ಶನದ್ದು ಭಾರತದ ಇತಿಹಾಸ ಮುಗೀತು ಅಂತ ಲೆಕ್ಕ. ಕೆಲವರು ಇಂಡಿಯಾ ಬಿಟ್ಟು ಓಡೋದವ್ರು ಇದ್ದಾರೆ, ಕರೆಕ್ಟ್. ಈ ಕ್ರಿಮಿನಲ್ಸ್, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ನೀವೆಲ್ಲ ಕೇಳಿದಿರಿ, ರವಿ ಪೂಜಾರಿ, ಈ ಹೆಸರುಗಳನ್ನೆಲ್ಲ ಕೇಳಿದಿರಿ. ಅಂಥದ್ದೆಲ್ಲ ಇರುವಾಗ ಇರುತ್ತೆ, ಬಟ್ ಇರುತ್ತೆ ಲೇ, ಅವ್ರಿಗಿರೋ ಫ್ಯಾನ್ಸ್ನ ಬಿಟ್ಟು ಇಂಡಿಯಾನೇ ಬಿಟ್ಟು ಓಡೋಗ್ತಾರೆ ಅಂತ ನೀನು ಹೇಳ್ತಾ ಇದೆಯಾ ಗೊತ್ತಾ? ನೀನೀಗ ಏನಂತ್ರಲ್ಲಿ ಹೊಡಿಬೇಕು ಹೇಳ? ಏನಂತ್ರಲ್ಲಿ ಹೊಡಿಬೇಕು ನಿನಗೆ? ಯಾರ್ಯಾರು ಹೋಲಿಸ್ತಾ ಇದೆಯಾ ಹೇಳು? ಒಬ್ಬ ಕರ್ನಾಟಕದ ಸುಲ್ತಾನ, ಒಬ್ಬ ಗ್ಯಾಂಗ್ಸ್ಟರು ದೇಶ ಬಿಟ್ಟು ಓಡೋಗ್ಬಿಡ್ತಾನೆ. ಏನು ಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ಯಾ ನೀನು? ಏನು ಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ಯಾ? ಏನು ಟೆರರಿಸ್ಟ್ ಅಂತ ಹೇಳ್ಬೇಕು ಅಂತ ಅಂದ್ಕೊಂಡಿದ್ಯಾ? ಇಲ್ಲ ದುಡ್ಡು ಗುಂಡ ಅಂತ ಹೇಳ್ಬೇಕು ಅಂದ್ಕೊಂಡಿದ್ಯಾ? ತಗಡ್ ನನ್ನ ಮಗನೇ. ನಾವು ಈ ಕೇಸನ್ನು, ರೇಣುಕಾಚಾರ್ಯ ಮರ್ಡರ್ ಕೇಸನ್ನು ನಾವು ಆಲ್ಮೋಸ್ಟ್ 1 ತಿಂಗಳು ಎಲ್ಲರೂ ಮೀಡಿಯಾ ಟ್ರಯಲ್ ಮಾಡಿದ್ದೀವಿ, ಎಲ್ಲ ತೋರಿಸಿದ್ದು ಇದೆ. ಅದೇ ಅಲ್ವೇನೋ, ಬರೀ ಆ ಒಂದೇ ಒಂದನ್ನೇ ಇಟ್ಕೊಂಡು 1.5 ತಿಂಗಳು ಉಜ್ಜಿ TRP ಎತ್ಕೊಂಡ್ರಲ್ಲಪ್ಪ ಮೇಲೆ. ಇನ್ನೇನು ಬೇಕು? ಅದನ್ನ ಬಿಟ್ಟು ಬೇರೆ ತೋರಿಸಿದ್ರ? ಪಂಗಡ ಸಂಭ್ರಮಿಸಿದ್ರೆ ದರ್ಶನ ಏನು ಫ್ಯಾನ್ಸ್ ಅಂತ ನಾವು ಏನು ಹೇಳ್ತೀವಲ್ವಾ, ಯಾವ ಥರ ಅಂಧ ಅಭಿಮಾನಿಗಳು ಅಂತ ಹೇಳ್ತಾರೆ, ಸಂಭ್ರಮಿಸಿದ್ದು ಇದೆ. ಅಯ್ಯೋ ತಗಡೆ, ಅಂಧಾಭಿಮಾನಿಗಳಲ್ಲ, ಫ್ಯಾನ್ಸ್. ನಮ್ಮ ಕರ್ನಾಟಕದಲ್ಲಿ 2 ವಿಷಯ ಟಚ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಕಣೋ. ಒಂದು ಹೆಣ್ಣು, 2ನೇದು ಫ್ಯಾನ್ಸ್. ಅದರಲ್ಲೂ ಡಿ ಬಾಸ್ ಫ್ಯಾನ್ಸ್ನ ಎದುರಾಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಸ್ವಲ್ಪ, ಏನು ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಅಂಧಾಭಿಮಾನಿಗಳಾಗಿದ್ದರೆ ಜೈಲು ಒಳಗಡೆ ನುಗ್ಬಿಟ್ಟಿರೋರು. ನಾವು ಎಲ್ಲದನ್ನು ತಿಳ್ಕೊಂಡು ಮಾಡಿಕೊಂಡೇ ಕೂತ್ಕೊಂಡಿರ್ತೀವಿ. ತಗಡ್ತಾರ ಮಾತಾಡೋಣ, ತಗಡ್ ನನ್ನ ಮಗ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿಸ್ತೀವಿ ಅಂದರೆ ಅಲ್ಲಿ ಆಗಲ್ಲ. ನಾನು ಒಬ್ಬ ಭಾರಿ ದೊಡ್ಡ ನಟ, ನನಗೆ ಸ್ಮಾಲ್ ಹಾಸ್ಪಿಟ್ಲ್ ಆಗಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಲ್ಲ, ನಾನು ನನ್ನದೇ ಒಂದು ಸ್ಪೆಷಲ್ ಕ್ಲಿನಿಕಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ದು ಆಗಲ್ಲ. ಆದರೆ ಅಲ್ಲಿ ಕುಂತಾ ಇದ್ದ ನೋಡಿ, ಅಲ್ಲಿ ಕುಂಟುದು ನೋಡಿ, ನೀವು ವಿಡಿಯೋ ತೋರಿಸ್ತಾ ಇದ್ರಿ, ಕುಂತಾ ಇದ್ದ ದರ್ಶನ್ ಹೊರಗಡೆ ಬಂದ ಮೇಲೆ ಚಂಗನೆ ಚಿಗರೆ ಮರಿತರ ಓಡಾಡಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೀನು ಹೋಗಿದ್ಯಾನ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ಯಾ? ನೋಡಿದ್ಯಾ? ಇನ್ ಕೇಸ್ ಹಂಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ರು ಅಂತಲೇ ಅನ್ಕೋ, ಅಲ್ಲಿ ಫ್ಯಾನ್ಸ್ಗಳು ತುಂಬಿ ಹಾಸ್ಪಿಟ್ಲ್ ಇರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಯಾವ ಹಾಸ್ಪಿಟ್ಲು ಅಂತ ತೋರಿಸಿದ್ರೆ ತಾನೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿದ್ರೆ ತೋರಿಸಿದ್ರೆ ತಾನೆ. ಆಮೇಲೆ ಕುಣ್ತಾ ಚಂಗನೆ ಹಾರಿಬಿಟ್ರು. ಇವನಿಗೆ ಏನಾದ್ರು ಒಂಚೂರು ಪೇಯ್ನ್ ಆದರೆ ಆ ಪೇಯ್ನಲ್ಲಿ ಸಾಯೋವರೆಗೂ ಕುಂಟ್ಕೊಂಡು ನಡಿಬೇಕು ಅಲ್ವಾ? ಸ್ಟೈಲ್ ಹೆಂಗಿತ್ತು ಅಂತ ನೋಡಿದ್ವಿ. ಅಲ್ಲಿನೂ ಕೈ ಬೆರಳನ್ನು ತೋರಿಸ್ಕೊಂಡು ಬಂದಿದ್ದನ್ನು ನಾವು ನೋಡಿದ್ವಿ. ಕ್ಯಾಮ್ರಾಗಳು ಬಂದಾಗ ಎದುರುಗಡೆ ಮೀಡಿಯಾದವರಿಗೇನೆ ಯಾವ ಫಿಂಗರನ್ನು, ಯಾವ ಬೆರಳನ್ನು ಎತ್ತಿ ತೋರಿಸಿದ್ರು ಅಂತ ನಾವು ನೋಡಿದ್ವಿ. ಬೆರಳು ತಾನೇ ತೋರಿಸಿದ್ದು, ಬೇರೆ ಏನಾದ್ರು ತೋರಿಸಿದ್ರಾ ಹೇಳು? 24 ಗಂಟೆ ಹೋಗ್ಬಿಟ್ಟು ಅಂಟ್ಕೆಗಳು ಇಟ್ಕೊಂಡು ವಿಡಿಯೋ ಮಾಡಿ ಹಾಕ್ತಿದ್ರೆ ಯಾವನ್ಗಾರು ಇರಿಟೇಷನ್ ಆಗುತ್ತೆ ತಾನೆ. ಬೆರಳು ತೋರಿಸ್ಬಿಟ್ರೆ ಒಂದು ಬೆರಳ ಬರುತ್ತೆ. ಇಫ್ ಇಟ್ ಈಸ್ ಎ ಸೆಲೆಬ್ರಿಟಿ, ಕೊಂದವನು ಅಥವಾ ಕೊಂದಿದ್ದಾರೆ ಅನ್ನುವ ಆರೋಪಿ ಇದಾನಲ್ಲ, ಸೆಲೆಬ್ರಿಟಿ,
ಸತ್ತವನು ಜನಸಾಮಾನ್ಯ. ಜನಸಾಮಾನ್ಯ. ನ್ಯಾಯ ಸಿಗಬೇಕಾಗಿರೋದು ಆರೋಪಿಗೆ ಎಷ್ಟು ಹಕ್ಕಿದೆನೋ, ನಾನು ಇಂಡಿಪೆಂಡೆಂಟ್ ಆಗಿ ಸುತ್ತಬೇಕು, ನನ್ನ ಫಿಲ್ಮು ಕಂಪ್ಲೀಟ್ ಆಗಬೇಕು, ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಇರಬೇಕಂತ ಇದೇನೋ, ಸತ್ತವನ ಫ್ಯಾಮಿಲಿಗೆ, ಆ ಸತ್ತವನಿಗೆ ಅದಕ್ಕಿಂತ 100ರಷ್ಟು ಪಾಲು ಇದೆ, ಹಕ್ಕಿದೆ. ಹೌದು, ತಪ್ಪಾಗಿದೆ, ಆಗಿಲ್ಲ ಅಂತಲ್ಲ. ಬಟ್ ನಾನು ನಿಮ್ಮೆಲ್ಲರಲ್ಲೂ ಒಂದು ಕೇಳ್ತೀನಿ, ಮನ್ಸು ಮುಟ್ಕೊಂಡು ನಿಜ ಹೇಳಿ. ಈಗ ನಿಮ್ಮ ಎಲ್ಲರ ಮನೆಗಳಲ್ಲೂ ಒಂದು ಹೆಣ್ಣಿದ್ದೇ ಇರುತ್ತಲ್ಲ, ನಿಮ್ಮ ಅಕ್ಕನೋ, ತಂಗಿನೋ, ಅಮ್ಮನೋ, ಫ್ರೆಂಡೋ, ಲವರು, ಹೆಂಡ್ತಿ, ಯಾರು ಬೇಕಾದ್ರೂ ಆಗಿರ್ಬೋದು. ಈ ಥರ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ಯಾರಾದರೂ ನಿಮ್ಮ ಮನೆಯವ್ರಿಗೆ ಮಾಡಿದ್ದಿದ್ರೆ ಏನು ಮಾಡ್ತಾಯಿದ್ರಿ? ಇಟ್ಸ್ ಅವ್ರು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಓಕೆನಾ? ಇಟ್ಸ್ ನಾಟ್ ಅ ಪ್ರೀ ಪ್ಲ್ಯಾನ್ ಮರ್ಡರ್. ಪ್ರೀ ಪ್ಲ್ಯಾನ್ ಮರ್ಡರ್ ಆಗಿರೋ ಒಪ್ಕೊಳ್ಳೋಣ, ಆಗಿರ್ಬೋದೇನೋ ಅಂತ. ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದೆ, ಆಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅವನ ಮನೇಲಿ ಅವನ ಹೆಂಡ್ತಿನ ಇಟ್ಕೊಂಡು ಬಸ್ರಿ ಹೆಂಗಸ್ನ ಈ ಥರ ಮೆಸೇಜ್ ಮಾಡೋವಂಥದ್ದು ಏನಿತ್ತಪ್ಪ? ಈಗ ನಿಮ್ಮ ಮನೆಯವ್ರಿಗೆ ಯಾರಾದರೂ ಹೀಗೆ ಎಲ್ಲದನ್ನು ತೋರಿಸ್ಕೊಂಡು ಮಾಡಿಕೊಂಡು ವಿಡಿಯೋ ಫೋಟೋಗಳು ಕಳಿಸ್ತಾ ಇದ್ದರೆ ನೀನು ವಾ ಗಂಡಸೆ ಕಳಿಸು ಗಂಡಸೆ ಅಂತೀಯ ಹೇಳ? ಕಳಿಸು ಗಂಡಸೆ ಅಂತೀಯ? ಹೌದು, ಅವ್ರ ಪವರ್ ಇತ್ತು, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಬಟ್ ಆ ಮೂಮೆಂಟಲ್ಲಿ ಏನಾಗಬಾರ್ದಾಗಿತ್ತು ಆಗೋಯ್ತು. ಅದಕ್ಕೆ ಅವರು ಹೋಗಿದ್ರಲ್ವಾ ಒಳಗಡೆ. ಅವರಿನ್ನೂ ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ. ಫ್ರೆಂಡ್ಸ್, ನಿಮ್ಮ ಹತ್ರ ನಾನು ಕೇಳ್ಕೋಬೇಕು ಅಂದ್ಕೊತಾ ಇದ್ದೀನಿ. 1.34 ಮಿಲಿಯನ್ ಏನೋ ಇದೆ ಅವನಿಗೆ ಫಾಲೋಯಿಂಗು. ಡಿ ಬಾಸ್ ಫ್ಯಾನ್ಸ್, ನಿಮಗೆ ಹೇಳ್ತಾ ಇದ್ದೀನಿ, ಎಲ್ಲ ಅವನ್ನ ಬ್ಲಾಕ್ ಮಾಡಿ, ಅವ್ನ ವೀಡಿಯೋಸ್ ನೋಡ್ಬಿಡಿ, ಅನ್ಸಬ್ಸ್ಕ್ರೈಬ್ ಮಾಡಿ. ಇದೇ ನಾವು ಕೂಡ ಉತ್ತರ ಆಗಿರಬೇಕು. ಅವ್ನ ಕಮೆಂಟ್ಸ್ ಬಾಕ್ಸ್ ಆಫ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ಬಟ್ ನಮ್ಮ ಉತ್ತರ ಹೆಂಗಿರಬೇಕು ಅಂದ್ರೆ ಅವ್ನ ವೀಡಿಯೋ ಯಾರನ್ನು ನೋಡಬಾರ್ದು ಅಷ್ಟೇ. ನೀವು ನೋಡೋದ್ರಿಂದನೇ ಅವನಿನ್ನೂ ಅದೇ ಥರ ಮಾಡ್ತಾ ಇದ್ದಾನೆ. ಮೊನ್ನೆ ಸಮೀರ್ದು ಹಾಕಿದ್ದ, ಅವ್ರ ತಾಯಿಯವ್ರಿಗೆ ಬೈತಾ ಇದ್ದ. ಇವಾಗ ಡಿ ಬಾಸ್ದು ಅವ್ನಿಗೆ ಹೆಂಗೆ ಅಂದರೆ, ಯಾರು ಟಾಪಲ್ಲಿರೋನ ತೊಗೊಂಡು ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿ ವ್ಯೂಸ್ ತೊಗೊಳ್ಳೋ ಕೆರ್ತ ಅವನಿಗೆ. ಆ ತಗಡಿಗೆ ಅರ್ಥ ಆಗಬೇಕು ನಾನು ಮಾಡ್ತಾ ಇರೋದು ತಪ್ಪು ಅಂತ. ಸತ್ಯ ಅಂತ ಹೇಳ್ತಾ ಇಲ್ಲ ಸೌಜನ್ಯ ವಿಷಯದಲ್ಲಿ. ಮುಚ್ಚಾಕಕ್ಕೆ ಎಷ್ಟು ಬೇಕೋ ಅಷ್ಟು ನೆಕ್ಬಿಟ್ಟು ಕಕ್ಕನ ಅವನು ನೆಕ್ಕೊಂಡು. ಈಗ ಅವನ ವೀಡಿಯೋಸ್ ಅವ್ರು ನೋಡಿ, ಓನ್ಲಿ ಸಮೀರ್ ವಿಡಿಯೋ, ಡಿ ಬಾಸ್ ವಿಡಿಯೋ, ಎರಡೇ ವಿಡಿಯೋ ಹೊಡಿರೋದು. ಯಾಕಂದ್ರೆ ಅವನಿಗೆ ಗೊತ್ತು ಬರೀ ಇದು ಇಟ್ಕೊಂಡು ಎಳೆದಾಡಬೇಕು ಅಂತ. ಬಟ್ ಅದನ್ನೇ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಂತೀನಿ ಗೊತ್ತಾ, ಇಂಥವ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡಬೇಡಿ, ನೋಡಲೇಬೇಡಿ ಅವ್ನ ವಿಡಿಯೋನ, ಅನ್ಫಾಲೋ ಮಾಡಿ. ಓಕೆ, ಇದೇ ಥರ ಇನ್ನೂ ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ. ದಯವಿಟ್ಟು ನೀವು ಕೊಡೋ ಸಪೋರ್ಟಿಂದನೇ ನಾನು ನಿಂತ್ಕೊಂಡು ಮಾತಾಡೋಕ್ಕಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಲವ್ ಯು ಆಲ್.